ರೀಡ್ರಾನ್ ಮೇಕಿಂಗ್ ಆಫ್ ಇಂಡಿಯಾಸ್ ಇಂಟರ್ನಲ್ ಬೌಂಡ್ರೀಸ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಈ ಮಾತುಕತೆ ಭಾರತದ ರಾಜಕೀಯ ಮತ್ತು ಆಡಳಿತಾತ್ಮಕ ಗಡಿಗಳು ಹೇಗೆ ಬದಲಾಗುತ್ತಾ ಬಂದವು ಅನ್ನೋದನ್ನು ಪರಿಶೋಧಿಸುವ ಇಂಡಿಯಾ ಸ್ಟೇಟ್ ಸ್ಟೋರೀಸ್ ಯೋಜನೆಯ ಒಂದು ಭಾಗ. ಇದನ್ನು ಪುಣೆಯ ಫ್ಲೇಮ್ ವಿಶ್ವವಿದ್ಯಾಲಯದ ಸೆಂಟರ್ ಫಾರ್ ಲೆಜಿಸ್ಲೇಟಿವ್ ಎಜುಕೇಷನ್ ಅಂಡ್ ರಿಸರ್ಚ್ ಬೆಂಬಲಿಸುತ್ತಿದೆ. ಹಿಂದಿನ ಸಂಚಿಕೆಗಳಲ್ಲಿ ನೂರಾರು ಸಣ್ಣಪುಟ್ಟ ಸಂಸ್ಥಾನಗಳು ಹೇಗೆ ಒಂದಾಗಿ ಸ್ವತಂತ್ರ ಭಾರತದ ಭಾಗವಾದುವು ಅಂತ ನೋಡಿದ್ವಿ. ಈ 5ನೇ ಮತ್ತು ಕೊನೆಯ ಸೀಸನ್ನಲ್ಲಿ ಈ ಏಕೀಕರಣದ ನಂತರ ಎದುರಾದ ಸವಾಲುಗಳು ಮತ್ತು ಅದರ ಪರಿಣಾಮಗಳ ಬಗ್ಗೆ ಮಾತಾಡೋಣ. ರಾಜಕೀಯವಾಗಿ ಎಲ್ಲರನ್ನೂ ಒಂದುಗೂಡಿಸುವುದು ಮೊದಲ ಹೆಜ್ಜೆ ಅಷ್ಟೇ. ಇವತ್ತಿನ ನಮ್ಮ ಚರ್ಚೆಯ ವಿಷಯ ಅದರ ಮುಂದಿನ ಅತಿ ದೊಡ್ಡ ಸವಾಲು, ಅಂದ್ರೆ ಹೊಸದಾಗಿ ಒಂದಾದ ಭಾರತದಾದ್ಯಂತ ಆಡಳಿತಾತ್ಮಕ ಮತ್ತು ಆರ್ಥಿಕ ವ್ಯವಸ್ಥೆಯನ್ನು ಒಂದೇ ಸೂರಿನಡಿ ತರುವುದು. ಹಿಂದುಳಿದ ಪ್ರದೇಶಗಳಲ್ಲಿ ಜಿಲ್ಲೆಗಳನ್ನು ಕಟ್ಟೋದ್ರಿಂದ ಹಿಡಿದು ಪ್ರತಿಯೊಂದು ರಾಜ್ಯದ ವಿಭಿನ್ನ ಕಾನೂನು ಮತ್ತು ತೆರಿಗೆ ಪದ್ಧತಿಗಳನ್ನು ಸರಿಮಾಡೋವರೆಗೆ ಎದುರಾದ ಚಾಲೆಂಜ್ಗಳು ಅಸಾಧಾರಣವಾಗಿದ್ವು. ಹರಿದು ಹಂಚಿಹೋಗಿದ್ದ ಈ ಭಾರತದ ನಕ್ಷೆಯನ್ನ ಒಂದು ಸುಸಂಘಟಿತ ಆಡಳಿತ ಮತ್ತು ಹಣಕಾಸಿನ ಚೌಕಟ್ಟಾಗಿ ಹೇಗೆ ಪರಿವರ್ತಿಸಲಾಯಿತು? ಬನ್ನಿ, ಇದನ್ನ ಆಳಕ್ಕೆ ಇಳಿಯೋಣ. ನಮ್ಮ ಈ ಇವತ್ತಿನ ಮಾತುಕತೆ ಇದೆಯಲ್ಲ, ಇದು ಇಂಡಿಯಾ ಸ್ಟೇಟ್ ಸ್ಟೋರೀಸ್ನಲ್ಲಿ ನಮ್ಮ ತಂಡ ಬರೆದ ಒಂದು ಲೇಖನವನ್ನೇ ಆಧರಿಸಿದೆ. ಒಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ, ಈ ಲೇಖನಗಳನ್ನು ನಾವು ಗೂಗಲ್ನ ನೋಟ್ಬುಕ್ ಬಳಸಿ ಈ ರೀತಿ ಸಂಭಾಷಣೆ ರೂಪಕ್ಕೆ ತಂದಿದ್ದೇವೆ. ನಿಮಗೆ ಆ ಲೇಖನವನ್ನು ಓದ್ಬಿಟ್ಟಿದ್ರೆ ಅದರ ಲಿಂಕ್ ಶೋ ನೋಟ್ಸ್ನಲ್ಲಿದೆ. ಈಗ ಮಾತುಕತೆ ಶುರು ಮಾಡೋಣ. ನಾವು ಭಾರತದ ರಾಜಕೀಯ ಏಕೀಕರಣದ ನಂತರದ ಒಂದು ಮುಖ್ಯವಾದ, ಆದರೆ ಅಷ್ಟಾಗಿ ಚರ್ಚೆಗೆ ಬಾರದ ಅಧ್ಯಾಯವನ್ನು ನೋಡ್ತಾ ಇದ್ದೀವಿ. ಅದು ಆಡಳಿತಾತ್ಮಕ ಕ್ರೋಢೀಕರಣ. ನಮ್ಮ ಚರ್ಚೆಗೆ ಮುಖ್ಯ ಆಧಾರ ವಿ.ಪಿ. ಮೆನನ್ ಅವರ ಬರಹಗಳು, ಅವರ ಒಳನೋಟಗಳು. ಮೂಲಭೂತವಾಗಿ 500ಕ್ಕೂ ಹೆಚ್ಚು ಸಂಸ್ಥಾನಗಳನ್ನು ರಾಜಕೀಯವಾಗಿ ಒಂದೇ ಚೌಕಟ್ಟಿಗೆ ತಂದ ನಂತರ ಮುಂದಿನ ದೊಡ್ಡ ಸವಾಲೇನು ಬಂದಿತ್ತು? ಹೌದು, ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ ನೋಡಿ. ರಾಜಕೀಯ ನಕ್ಷೆಯನ್ನ ಬದಲಾಯಿಸೋದು ಒಂದು ದೊಡ್ಡ ಸಾಧನೆನೇ. ಆದ್ರೆ ಆ ನಕ್ಷೆಯನ್ನ ನಿಜ ಜೀವನದಲ್ಲಿ, ಅಂದ್ರೆ ಆಡಳಿತದಲ್ಲಿ ಕಾರ್ಯರೂಪಕ್ಕೆ ತರೋದಿದೆಯಲ್ಲ, ಅದು ಸಂಪೂರ್ಣವಾಗಿ ಬೇರೆನೇ ಸವಾಲು, ಬಹುಶಃ ಇನ್ನೂ ಕಷ್ಟದ್ದು. ಸುಮಾರು 554 ಸಂಸ್ಥಾನಗಳಿದ್ವು. 554 ದೊಡ್ಡ ಸಂಖ್ಯೆನೇ. ಹೌದು. ಅದರಲ್ಲಿ 216 ರಾಜ್ಯಗಳನ್ನ ಹತ್ತಿರದ ಪ್ರಾಂತ್ಯಗಳ ಜೊತೆ ಭಾಗ ಎ ರಾಜ್ಯಗಳು, 5 ರಾಜ್ಯಗಳನ್ನ ಮುಖ್ಯ ಆಯುಕ್ತರ ಪ್ರಾಂತ್ಯಗಳಾಗಿ ಭಾಗ ಸಿ ರಾಜ್ಯಗಳು ಮತ್ತು ಉಳಿದ 310 ರಾಜ್ಯಗಳನ್ನ 6 ದೊಡ್ಡ ಒಕ್ಕೂಟಗಳಾಗಿ ಭಾಗ ಬಿ ರಾಜ್ಯಗಳು ಅಂತ ವಿಲೀನ ಮಾಡಿದ್ರು. ಆದ್ರೆ ಹೀಗೆ ಸೇರಿದ ರಾಜ್ಯಗಳಲ್ಲಿ ಆಡಳಿತದ ಗುಣಮಟ್ಟ ಇದೆಯಲ್ಲ, ಅದರಲ್ಲಿ ಅಜಗಜಾಂತರ ವ್ಯತ್ಯಾಸಗಳಿವೆ. ಹೌದು, ಮೂಲಗಳಲ್ಲೂ ಅದನ್ನು ಸ್ಪಷ್ಟವಾಗಿ ಹೇಳ್ತಾರೆ. ಮೈಸೂರು, ಬರೋಡಾ, ತಿರುವಾಂಕೂರು, ಕೊಚ್ಚಿನ್ನಂಥ ಕೆಲವು ರಾಜ್ಯಗಳಲ್ಲಿ ಬ್ರಿಟಿಷ್ ಇಂಡಿಯಾ ಪ್ರಾಂತ್ಯಗಳಿಗೆ ಸಮನಾದ, ಕೆಲವೊಮ್ಮೆ ಅದಕ್ಕಿಂತ ಉತ್ತಮವಾದ ಆಡಳಿತ ವ್ಯವಸ್ಥೆ ಇತ್ತು ಅಂತ. ಅಲ್ಲಿ ಒಳ್ಳೆ ಅಧಿಕಾರಿಗಳು ಇದ್ರು, ಕಾನೂನುಗಳಿದ್ವು, ಶಾಸಕಾಂಗಗಳು ಕೆಲಸ ಮಾಡ್ತಿದ್ವು. ಆದರೆ ಬಹಳಷ್ಟು ಸಣ್ಣ ಸಣ್ಣ ರಾಜ್ಯಗಳು, ಅಲ್ಲಿ ಪರಿಸ್ಥಿತಿ ಬೇರೆನೇ ಇತ್ತು. ನಿಖರವಾಗಿ ಅಲ್ಲಿ ಆಡಳಿತ ಒಂಥರ ಹಳೇ ಕಾಲದ್ದು, ರಾಜನ ಇಚ್ಛೆಯೇ ಕಾನೂನು ಅನ್ನೋ ಹಾಗೆ. ಆಧುನಿಕ ಆಡಳಿತದ ಯಾವ ಲಕ್ಷಣಗಳೂ ಇರಲಿಲ್ಲ. ಎಷ್ಟೋ ಕಡೆ ಸರಿಯಾದ ಕಂದಾಯ ವ್ಯವಸ್ಥೆ ಇರಲಿಲ್ಲ, ಭೂಮಿಯ ದಾಖಲೆಗಳೇ ಇರಲಿಲ್ಲ. ಹೌದಾ? ಹೌದು. ನ್ಯಾಯಾಂಗ ವ್ಯವಸ್ಥೆಗಳು ಅಷ್ಟೇ ನಿರಂಕುಶವಾಗಿದ್ದುವು. ಕಾನೂನು ಪಾಲನೆ ಸರಿಯಾಗಿ ಆಗ್ತಿರ್ಲಿಲ್ಲ. ಪ್ರಜಾಸತ್ತಾತ್ಮಕ ಸಂಸ್ಥೆಗಳು ಹೆಸರಿಗಷ್ಟೇ ಅಥವಾ ಪೂರ್ತಿ ಇರ್ಲೇ ಇಲ್ಲ. ಜವಾಬ್ದಾರಿಯುತ ಸರ್ಕಾರ ಬೇಕು ಅಂತ ಕೇಳಿದವರನ್ನ ಹತ್ತಿಕ್ಕಿದ್ರು. ಈ ಎಲ್ಲಾ ವ್ಯತ್ಯಾಸಗಳನ್ನ ಸರಿಪಡಿಸಿ ಎಲ್ಲಾ ಕಡೆ ಒಂದೇ ಥರದ ಕಾನೂನು, ಒಂದು ವ್ಯವಸ್ಥಿತ ನ್ಯಾಯಾಂಗ, ತರಬೇತಿ ಪಡೆದ ನಿಷ್ಪಕ್ಷಪಾತ ಸರ್ಕಾರಿ ನೌಕರರನ್ನ ತರೋದು ಇದೇ ಆಡಳಿತಾತ್ಮಕ ಏಕೀಕರಣದ ಮುಖ್ಯ ಉದ್ದೇಶವಾಗಿತ್ತು. ಆಡಳಿತಾತ್ಮಕ ಏಕೀಕರಣದ ಕಾರ್ಯಗಳು ಹಾಗಾದ್ರೆ ಇಷ್ಟೊಂದು ದೊಡ್ಡ ಕಾಂಪ್ಲೆಕ್ಸ್ ಆದ ಕೆಲಸವನ್ನ ಹೇಗೆ ನಿಭಾಯಿಸಿದ್ರು? ವಿ.ಪಿ. ಮೆನನ್ ಹಲವು ಹಂತಗಳನ್ನು ವಿವರಿಸ್ತಾರಲ್ವಾ? ಹೌದು. ಮೊದಲನೆಯದು ಮತ್ತು ತುಂಬಾ ಮೂಲಭೂತವಾದ ಕೆಲಸ ಅಂದ್ರೆ ಆಡಳಿತಾತ್ಮಕ ಘಟಕಗಳನ್ನ ರಚಿಸೋದು. ಅಂದ್ರೆ ಜಿಲ್ಲೆಗಳು, ತಾಲೂಕುಗಳು, ತಹಶೀಲ್ ಕಚೇರಿಗಳು. ಮೆನನ್ ಅವರೇ ಹೇಳೋ ಹಾಗೆ, ಹಿಂದೆಂದೂ ಈ ತರಹದ ವ್ಯವಸ್ಥೆಯನ್ನೇ ನೋಡಿರದ ಪ್ರದೇಶಗಳಲ್ಲಿ ಸರಿಯಾದ ಜಿಲ್ಲಾ ಮತ್ತು ಉಪಜಿಲ್ಲಾ ಆಡಳಿತ ತರೋದೇ ಅತೀ ದೊಡ್ಡ ಸವಾಲಾಗಿತ್ತು. ಅಂದ್ರೆ ಕೆಲವು ಕಡೆ ಜಿಲ್ಲೆ ಅನ್ನೋ ಕಾನ್ಸೆಪ್ಟ್ ಕೂಡ ಇರ್ಲಿಲ್ವಾ? ಇದು ನಿಜಕ್ಕೂ ಆಶ್ಚರ್ಯ. ಬರೀ ರಾಜಕೀಯವಾಗಿ ಒಂದಾಗೋದಲ್ಲ, ನೆಲಮಟ್ಟದಲ್ಲೇ ಆಡಳಿತ ನಡೆಸೋಕ ಬೇಕಾದ ಬೇಸಿಕ್ ಸ್ಟ್ರಕ್ಚರ್ನೇ ಕಟ್ಟಬೇಕಿತ್ತು. ಅದು ಕೆಲವೊಮ್ಮೆ ಸೊನ್ನೆಯಿಂದಲೇ.
ಹೌದು, ಎಷ್ಟೋ ಸಣ್ಣ ರಾಜ್ಯಗಳಲ್ಲಿ ಇರ್ಲಿಲ್ಲ. ದೊಡ್ಡ ಸಂಸ್ಥಾನಗಳಲ್ಲಿ ಇದ್ರೂ ಆಡಳಿತ ತುಂಬಾ ಕೇಂದ್ರೀಕೃತವಾಗಿತ್ತು, ವಿಕೇಂದ್ರೀಕರಣ ಕಡಿಮೆ. ಹಳೆಯ ಗೊಂದಲಮಯವಾದ ಊಳಿಗಮಾನ್ಯ ಗಡಿಗಳನ್ನ ಬದಲಾಯಿಸಿ ಆಡಳಿತಕ್ಕೆ ಅನುಕೂಲವಾಗುವ ಹಾಗೆ ಜಿಲ್ಲೆಗಳನ್ನ ಮರುವಿನ್ಯಾಸ ಮಾಡಬೇಕಾಗಿತ್ತು. ಇದು ಬರೀ ನಕ್ಷೆ ಮೇಲೆ ಗೆರೆ ಎಳೆದ ಹಾಗಲ್ಲ. ಖಂಡಿತ ಅಲ್ಲ. ಇದಕ್ಕೆ ದೊಡ್ಡ ಪ್ರಮಾಣದಲ್ಲಿ ಭೂಸಮೀಕ್ಷೆ ಮಾಡಬೇಕಾಯ್ತು, ದಾಖಲೆಗಳನ್ನ ಸೃಷ್ಟಿಸಬೇಕಾಯ್ತು. ಇದಕ್ಕೆಲ್ಲ ಬೇಕಾದ ಟ್ರೈನ್ಡ್ ಜನ ಎಲ್ಲಿಂದ ಬಂದ್ರು? ಆಗ ತಾನೇ ಸ್ವಾತಂತ್ರ್ಯ ಬಂದಿತ್ತು. ಅದೇ, ಅದೊಂದು ದೊಡ್ಡ ಸವಾಲಾಗಿತ್ತು. ಮೆನನ್ ಕೂಡ ಅದನ್ನ ಹೇಳ್ತಾರೆ. ಹೊಸ ಜಿಲ್ಲೆ, ತಹಶೀಲ್ ಕಚೇರಿಗಳನ್ನ ನಡ್ಸ್ಕೊಂಡು ಹೋಗೋಕೆ ಅನುಭವಿ ಅಧಿಕಾರಿಗಳನ್ನ ಹುಡ್ಕೋದು ಸುಲಭ ಇರ್ಲಿಲ್ಲ. IAS, IPSನಂತ ಅಖಿಲ ಭಾರತ ಸೇವೆಗಳು ಇನ್ನೂ ಪೂರ್ತಿಯಾಗಿ ರೂಪುಗೊಂಡಿರ್ಲಿಲ್ಲ. ಅದ್ರ ಜೊತೆಗೆ ಜಿಲ್ಲಾ ಕೇಂದ್ರ, ತಹಶೀಲ್ ಕೇಂದ್ರ ಕಚೇರಿಗಳನ್ನ ಎಲ್ಲಿ ಸ್ಥಾಪಿಸ್ಬೇಕು ಅನ್ನೋದ್ರ ಬಗ್ಗೆ ಸ್ಥಳೀಯವಾಗಿ ಪೈಪೋಟಿ, ಒತ್ತಡಗಳು ಶುರುವಾದವು. ಓಹೋ. ಆಡಳಿತಾತ್ಮಕ ಅನುಕೂಲಕ್ಕಿಂತ ಹೆಚ್ಚಾಗಿ ಜಾತಿ, ಪ್ರಾದೇಶಿಕ ನಿಷ್ಠೆಗಳೆಲ್ಲ ಈ ನಿರ್ಧಾರಗಳ ಮೇಲೆ ಪ್ರಭಾವ ಬೀರ್ತಿದ್ವು. ಸರಿ. ಬರೀ ಜಿಲ್ಲೆಗಳನ್ನ ಮಾಡಿದ್ರೆ ಸಾಕಾಗಲ್ವಾ? ಇಡೀ ಸಿಸ್ಟಮ್ ಅನ್ನೇ ಒಂದುಗೂಡಿಸ್ಬೇಕಿತ್ತು ಅಲ್ವಾ? ಖಂಡಿತವಾಗಿಯೂ. ಇಡೀ ಆಡಳಿತ ಯಂತ್ರವನ್ನೇ ಆಧುನಿಕಗೊಳಿಸಬೇಕಿತ್ತು. ಅಂದ್ರೆ ಒಂದೇ ರೀತಿಯ ಆಡಳಿತ ರಚನೆಗಳು, ಪೊಲೀಸ್, ಕಂದಾಯ ವ್ಯವಸ್ಥೆಗಳನ್ನ ಸ್ಥಾಪಿಸೋದು, ವಿಲೀನಗೊಂಡ ರಾಜ್ಯಗಳಿಂದ ಬಂದ ಸಿಬ್ಬಂದಿಯ ಸಂಬಳ, ಸೇವಾ ನಿಯಮಗಳು, ಟ್ರೈನಿಂಗ್ ಇದನ್ನೆಲ್ಲ ಸರಿ ಮಾಡೋದು, ಅದರಲ್ಲಿ ಅಸಮರ್ಥರನ್ನ ತೆಗ್ದುಹಾಕೋದು, ತೆರಿಗೆ ಪದ್ಧತಿಗಳು, ನ್ಯಾಯಾಂಗ ವ್ಯವಸ್ಥೆ, ಅಕೌಂಟಿಂಗ್, ಫೈನಾನ್ಸ್ ಪ್ರೊಸೀಜರ್ಗಳನ್ನ ಸ್ಟ್ಯಾಂಡರ್ಡೈಸ್ಡ್ ಮಾಡೋದು ಇವೆಲ್ಲ ಆ ದೊಡ್ಡ ಅಜೆಂಡದ ಭಾಗವಾಗಿತ್ತು. ಏಕರೂಪತೆಯ ಸವಾಲು. ಅಂತಿಮ ಗುರಿ ಅಂದ್ರೆ ಈ ಹೊಸ ಆಡಳಿತ ಘಟಕಗಳನ್ನ ಆಗ ಇದ್ದ ಬ್ರಿಟಿಷ್ ಇಂಡಿಯಾ ಪ್ರಾಂತ್ಯಗಳ ಮಟ್ಟಕ್ಕೆ ತರೋದು. ಆದ್ರೆ ನೀವು ಹೇಳಿದ ಹಾಗೆ ವ್ಯತ್ಯಾಸಗಳು ತುಂಬ ಜಾಸ್ತಿ ಇದ್ವು. ಹೌದು. ಉದಾಹರಣೆಗೆ, ಎಷ್ಟೋ ಸಂಸ್ಥಾನಗಳಲ್ಲಿ ಭೂಮಿಯನ್ನ ಅಳತೆ ಮಾಡಿ ಅದರ ಮೌಲ್ಯ ಕಟ್ಟಿ ಕಂದಾಯ ನಿಗದಿ ಮಾಡೋ ವ್ಯವಸ್ಥೆನೇ ಇರಲಿಲ್ಲ. ಹೊಸದಾಗಿ ಉಂಟಾದ ರಾಜ್ಯಗಳ ಒಕ್ಕೂಟಗಳು ಸೆಂಟ್ರಲ್ ಸೆಕ್ರೆಟೇರಿಯೇಟ್ಗಳನ್ನ ಸ್ಥಾಪಿಸಬೇಕಾಯಿತು, ಪೊಲೀಸ್ ಫೋರ್ಸನ್ನ ಪೂರ್ತಿಯಾಗಿ ರಿಯಾರ್ಗನೈಸ್ ಮಾಡಬೇಕಾಯಿತು, ನೂರಾರು ತರಹದ ಕಂದಾಯ ವ್ಯವಸ್ಥೆಗಳನ್ನ ಒಂದೇ ರೀತಿ ತರಬೇಕಾಯಿತು, ಮತ್ತೆ ಪ್ರಾಂತ್ಯಗಳ ಮಾದರಿಯಲ್ಲಿ ಹೈಕೋರ್ಟ್ಗಳನ್ನ ಸ್ಥಾಪಿಸಬೇಕಾಯಿತು. ಭೂಮಿ ಹಿಡುವಳಿ ಪದ್ಧತಿಗಳ ಬಗ್ಗೆ ಏನು? ಅಲ್ಲೂ ತುಂಬ ವ್ಯತ್ಯಾಸಗಳಿದ್ವಲ್ವಾ? ಹೌದು. ವಿಶೇಷವಾಗಿ ಜಾಗೀರ್ದಾರಿ ಪದ್ಧತಿ ಅಂತ ಇತ್ತಲ್ಲ, ಅಂದ್ರೆ ರಾಜರು ಅಥವಾ ಶ್ರೀಮಂತರು ಸೇವೆಗಾಗಿ ಕೊಟ್ಟ ದೊಡ್ಡ ಜಮೀನುಗಳು, ಅಲ್ಲಿ ರೈತರಿಗ ಹಕ್ಕುಗಳು ಕಡಿಮೆ ಇರ್ತಿದ್ವು. ಇಂಥ ಸಂಕೀರ್ಣ ವ್ಯವಸ್ಥೆಗಳಲ್ಲಿ ದೊಡ್ಡ ಸುಧಾರಣೆ ಬೇಕಿತ್ತು. ಮುಖ್ಯವಾಗಿ ಯಾರು ಭೂಮಿ ಉಳುಮೆ ಮಾಡ್ತಾರೋ ಆ ಗೇಣಿದಾರರಿಗೆ ಹೆಚ್ಚು ಭದ್ರತೆ, ಶಾಶ್ವತ ಹಕ್ಕುಗಳನ್ನ ಕೊಡೋದು ಇದ್ರ ಸೇರಿತ್ತು. ಹಾಗೇನೇ ಬೇರೆ ಬೇರೆ ನ್ಯಾಯಾಂಗ ವ್ಯವಸ್ಥೆಗಳಿದ್ವು. ಅಲ್ಲಿ ಸರಿಯಾದ ಕಾನೂನುಗಳಾಗಲಿ, ಸ್ವತಂತ್ರ ನ್ಯಾಯಾಂಗ ಅನ್ನೋ ಕಲ್ಪನೆಯಾಗಲಿ ಇರಲಿಲ್ಲ. ಅವುಗಳನ್ನೆಲ್ಲ ಪ್ರಾಂತ್ಯಗಳ ಹೈಕೋರ್ಟ್ಗಳ ಮಾದರಿಯಲ್ಲಿ ಒಂದೇ ಗುಣಮಟ್ಟಕ್ಕೆ ತರೋಕೆ ಪುನರ್ಸಂಘಟಿಸಿದ್ರು. ಆಡಳಿತಾತ್ಮಕವಾಗಿ ಸುಲಭ ಆಗ್ಲಿ, ಕಾನೂನು ಪಾಲನೆ ಚೆನ್ನಾಗಾಗ್ಲಿ ಅಂತ ರಾಜ್ಯಗಳ ಮಧ್ಯೆ ಚದುರಿ ಹೋಗಿದ್ದ ಪ್ರದೇಶಗಳನ್ನ, ಅಂದ್ರೆ ಒಂದು ರಾಜ್ಯದೊಳಗೆ ಇನ್ನೊಂದು ರಾಜ್ಯದ ತುಣುಕುಗಳು, ಎನ್ಕ್ಲೇವ್ಸ್, ಅವುಗಳನ್ನ ಅದಲು ಮಾಡಿಕೊಂಡು ಸರಿಪಡಿಸಿದ್ರು. ವಿಲೀನಗೊಂಡ ರಾಜ್ಯಗಳು ಮತ್ತು ರಾಜ್ಯ ಒಕ್ಕೂಟಗಳಲ್ಲಿನ ಸವಾಲುಗಳು. ಮದ್ರಾಸ್ ಅಥವಾ ಯುಪಿಯಂತಹ ದೊಡ್ಡ, ಈಗಾಗಲೇ ವ್ಯವಸ್ಥಿತವಾಗಿದ್ದ ಪ್ರಾಂತ್ಯಗಳ ಜೊತೆ ಸೇರಿದ ಸಣ್ಣ ಸಂಸ್ಥಾನಗಳ ಏಕೀಕರಣ ಸ್ವಲ್ಪ ಸುಲಭವಾಗಿತ್ತು ಅಂತ ಮೂಲಗಳು ಹೇಳ್ತವೆ. ಆದರೆ ಒರಿಸ್ಸಾ ಅಥವಾ ಬಾಂಬೆ ತರಹದ ಪ್ರಾಂತ್ಯಗರಿಗೆ ದೊಡ್ಡ ಸಂಖ್ಯೆಯಲ್ಲಿ ಅಥವಾ ದೊಡ್ಡ ಪ್ರದೇಶದ ಸಂಸ್ಥಾನಗಳನ್ನು ಸೇರಿಸಿದಾಗ ಅಲ್ಲಿ ಸಮಸ್ಯೆಗಳು ಶುರುವಾದವು. ಹೌದು. ಯಾಕೆಂದ್ರೆ ಇದು ಆ ಪ್ರಾಂತ್ಯಗಳಲ್ಲಿದ್ದ ಆಡಳಿತ ವ್ಯವಸ್ಥೆ ಮೇಲೆ ಸಿಕ್ಕಾಪಟ್ಟೆ ಒತ್ತಡ ತಂತು. ಸಾಕಷ್ಟು ಜನ ಇರಲಿಲ್ಲ, ಮೂಲ ಸೌಕರ್ಯ ಇರಲಿಲ್ಲ. ಇದರ ಜೊತೆಗೆ ಪ್ರಾಂತ್ಯದ ಮೂಲ ಅಧಿಕಾರಿಗಳು ಮತ್ತು ವಿಲೀನಗೊಂಡ ರಾಜ್ಯಗಳಿಂದ ಬಂದ ಅಧಿಕಾರಿಗಳ ನಡುವೆ ಸೀನಿಯಾರಿಟಿ, ಸಂಬಳ, ಪೋಸ್ಟಿಂಗ್ ಬಗ್ಗೆ ಮನಸ್ತಾಪಗಳು ಶುರುವಾದ್ವು. ಅಷ್ಟೇ ಅಲ್ಲ, ಮೊದಲು ತಮ್ಮ ರಾಜಧಾನಿಗಳು ಆಡಳಿತ ಕೇಂದ್ರಗಳಾಗಿದ್ವಲ್ಲ, ಆ ಸ್ಥಾನಮಾನ ಹೋಯಿತು ಅಂತ ವಿಲೀನಗೊಂಡ ರಾಜ್ಯಗಳ ಜನರಲ್ಲಿ ಬೇಸರ, ಒಂಥರ ಪ್ರತ್ಯೇಕತೆಯ ಭಾವನೆ ಬಂತು. ಇನ್ನು ರಾಜ್ಯಗಳ ಒಕ್ಕೂಟಗಳಲ್ಲಿ ಪರಿಸ್ಥಿತಿ ಇನ್ನೂ ಕಷ್ಟಕರವಾಗಿತ್ತು ಅಂತ ಕಾಣುತ್ತೆ. ಹೌದು. ಉದಾಹರಣೆಗೆ ಮಧ್ಯ ಭಾರತ್, ಪೆಪ್ಸು, ಪಟಿಯಾಲ ಮತ್ತು ಪೂರ್ವ ಪಂಜಾಬ್ ರಾಜ್ಯಗಳ ಒಕ್ಕೂಟ, ರಾಜಸ್ಥಾನ್. ಹೌದು, ಅಲ್ಲಿ ಸವಾಲುಗಳು ಹಲವು ರೀತಿ ಇದ್ವು. ಒಂದ್ ಕಡೆ ಒಕ್ಕೂಟ ಸೇರಿದ ಸಂಸ್ಥಾನಗಳು ಅಭಿವೃದ್ಧಿಯಲ್ಲಿ ಬೇರೆ ಬೇರೆ ಹಂತದಲ್ಲಿದ್ವು. ಕೆಲವು ಪರವಾಗಿಲ್ಲ, ಆದ್ರೆ ಬಹಳಷ್ಟು, ವಿಶೇಷವಾಗಿ ಸಣ್ಣ ರಾಜ್ಯಗಳು ತುಂಬಾ ಹಿಂದುಳಿದಿದ್ವು. ಇನ್ನೊಂದ್ ಕಡೆ ಪ್ರತಿಯೊಂದು ರಾಜ್ಯಕ್ಕೂ ತನ್ನದೇ ಕಾನೂನು, ನಿಯಮಗಳು. ಇದ್ರಿಂದ ಆಡಳಿತದಲ್ಲಿ ಒಂದು ಯೂನಿಫಾರ್ಮಿಟಿ ತರೋದು ಕಷ್ಟ ಆಯಿತು. ಭೌಗೋಳಿಕವಾಗಿಯೂ ಸಮಸ್ಯೆ ಇತ್ತಲ್ವಾ? ಹೌದು.
ಈ ರಾಜ್ಯಗಳ ಪ್ರದೇಶಗಳು ಒಂದಕ್ಕೊಂದು ಹೆಣೆದುಕೊಂಡಿದ್ವು. ಇದರಿಂದ ಓಡಾಟ, ವ್ಯಾಪಾರ, ಬೇರೆ ಬೇರೆ ಸುಂಕಗಳಿಂದಾಗಿ ಕಾನೂನು ಸುವ್ಯವಸ್ಥೆ ಕಾಪಾಡೋದು ಎಲ್ಲದಕ್ಕೂ ತೊಂದರೆ ಆಗ್ತಿತ್ತು. ನಾಲ್ಕನೇದಾಗಿ, ಹೆಚ್ಚಿನ ರಾಜ್ಯಗಳಲ್ಲಿದ್ದ ಆಡಳಿತ ಸಿಬ್ಬಂದಿಗೆ ಆಧುನಿಕ ಪ್ರಜಾಸತ್ತಾತ್ಮಕ ಸರ್ಕಾರದ ಜವಾಬ್ದಾರಿಗಳನ್ನ ನಿಭಾಯಿಸೋಕೆ ಬೇಕಾದ ಟ್ರೈನಿಂಗ್ ಆಗ್ಲಿ ಅನುಭವ ಆಗ್ಲಿ ಇರ್ಲಿಲ್ಲ. ಈ ಎಲ್ಲಾ ಸಮಸ್ಯೆಗಳನ್ನ ಹೇಗ್ ನಿಭಾಯಿಸಿದ್ರು ಹಾಗಾದ್ರೆ? ಈ ಹೊಸ ಒಕ್ಕೂಟಗಳ ಆಡಳಿತಕ್ಕೆ ಗೈಡ್ ಮಾಡೋಕೆ ಬ್ರಿಟಿಷ್ ಇಂಡಿಯಾ ಪ್ರಾಂತ್ಯಗಳಿಂದ ಅನುಭವಿ ಹಿರಿಯ ಅಧಿಕಾರಿಗಳನ್ನ ಮುಖ್ಯ ಹುದ್ದೆಗಳಿಗೆ ಕಳಿಸಿದ್ರು. ಹೈಕೋರ್ಟ್ಗಳು, ಪಬ್ಲಿಕ್ ಸರ್ವಿಸ್ ಕಮಿಷನ್ಗಳು ಮತ್ತೆ ಒಂದೇ ರೀತಿಯ ಪೊಲೀಸ್ ಇಲಾಖೆಗಳು ಇಂಥ ಪೂರ್ತಿ ಹೊಸ ಸಂಸ್ಥೆಗಳನ್ನ ಅಥವಾ ಸಂಪೂರ್ಣವಾಗಿ ಪುನರ್ಸಂಘಟಿತ ಸಂಸ್ಥೆಗಳನ್ನ ಸ್ಥಾಪಿಸಿದ್ರು. ಸರಿ. ಆಡಳಿತಕ್ಕೆ ಅನುಕೂಲ ಆಗ್ಲಿ ಅಂತ ಹೊಸ ಜಿಲ್ಲೆ, ತಾಲೂಕು, ತಹಸೀಲ್ ಕಚೇರಿಗಳನ್ನ ಮಾಡಿದ್ರು. ಸಾವಿರಾರು ಸ್ಥಳೀಯ ಕಾನೂನುಗಳನ್ನ ಕ್ರೋಢೀಕರಿಸಿ, ಆಧುನಿಕಗೊಳಿಸಿ, ಸಾಧ್ಯವಾದಷ್ಟು ಮಟ್ಟಿಗೆ ಪ್ರಾಂತ್ಯಗಳ ಕಾನೂನಿಗಳಿಗೆ ಸರಿಹೊಂದುವ ಹಾಗೆ ಮಾಡಿದ್ರು. ಎಲ್ಲಿ ಬೇಕೋ ಅಲ್ಲಿ ಕೇಂದ್ರ ಮತ್ತು ಪ್ರಾಂತ್ಯಗಳ ಕಾನೂನುಗಳನ್ನ ಈ ಒಕ್ಕೂಟಗಳಿಗೂ ವಿಸ್ತರಿಸಿದ್ರು. ಸಿಬ್ಬಂದಿ ನಿರ್ವಹಣೆ ಮತ್ತು ಕ್ಯಾಡರ್ ನಿರ್ಮಾಣ. ಸಿಬ್ಬಂದಿಯ ಕ್ವಾಲಿಟಿ, ಟ್ರೈನಿಂಗ್ ಕೊರತೆ ದೊಡ್ಡ ಸಮಸ್ಯೆ ಅಂತ ನೀವು ಮೊದಲೇ ಹೇಳಿದ್ರಿ. ನಿಷ್ಪಕ್ಷಪಾತವಾಗಿ ಕೆಲಸ ಮಾಡೋ ಸಂಪ್ರದಾಯ ಇರಲಿಲ್ಲ, ಸ್ಥಳೀಯ ನಿಷ್ಠೆಗಳು ಜಾಸ್ತಿ ಇದ್ವು. ಹೌದು. ಇದನ್ನ ಸರಿಪಡಿಸೋಕೆ ಮತ್ತು ಆಡಳಿತದ ಗುಣಮಟ್ಟ ಸುಧಾರಿಸೋಕೆ IAS ಮತ್ತು IPS ನಂಥ ಅಖಿಲ ಭಾರತ ಸೇವೆಗಳ ಸ್ಥಾಪನೆ ಬಹಳ ಮುಖ್ಯವಾಯಿತು. ಇದರ ಮೂಲಕ ವಿಲೀನಗೊಂಡ ರಾಜ್ಯಗಳಲ್ಲಿದ್ದ ಹಳೆಯ ಅಧಿಕಾರಿಗಳನ್ನ ಸ್ಕ್ರೀನ್ ಮಾಡಿ, ಅವರ ಸೀನಿಯಾರಿಟಿ ಫಿಕ್ಸ್ ಮಾಡಿ, ಸಂಬಳವನ್ನ ಸ್ಟ್ಯಾಂಡರ್ಡೈಸ್ ಮಾಡಿ, ಮುಖ್ಯವಾಗಿ ನೇಮಕಾತಿಯನ್ನ ಮೆರಿಟ್ ಮೇಲೆ ಮಾಡೋ ಹಾಗೆ ನೋಡ್ಕೊಂಡ್ರು. ಓಕೆ. ದೇಶದ ಬೇರೆ ಬೇರೆ ಭಾಗಗಳಿಂದ ಟ್ಯಾಲೆಂಟ್ ಅನ್ನ ಈ ಹೊಸ ಆಡಳಿತಕ್ಕೆ ತರೋಕೆ ಸ್ಪೆಷಲ್ ರಿಕ್ರೂಟ್ಮೆಂಟ್ ಬೋರ್ಡ್ಗಳನ್ನ ಮಾಡಿದ್ರು. ಅಷ್ಟೇ ಅಲ್ಲ, ಮುಖ್ಯ ಹುದ್ದೆಗಳನ್ನ ತುಂಬೋಕೆ ಹೊಸದಾಗಿ ಸ್ಥಾಪನೆಯಾದ ಸಚಿವಾಲಯಗಳಿಗೆ ಮಾರ್ಗದರ್ಶನ ನೀಡೋಕೆ ಕೇಂದ್ರ ಸರ್ಕಾರದಿಂದ ಅನುಭವಿ ಅಧಿಕಾರಿಗಳನ್ನ ಡೆಪ್ಯುಟೇಷನ್ ಮೇಲೆ ಕಳಿಸಿದ್ರು. ಸಾಂಸ್ಥಿಕ ಮತ್ತು ರಾಜಕೀಯ ಮಿತಿಗಳು ಇಷ್ಟೆಲ್ಲ ಪ್ರಯತ್ನ ಮಾಡಿದ್ರೂ ಎಲ್ಲವೂ ಅಂದ್ಕೊಂಡಾಗೆ ಸರಾಗವಾಗಿ ನಡೀಲಿಲ್ಲ ಅಲ್ವಾ? ಕೆಲವು ಮಿತಿಗಳೂ ಇದ್ದೇ ಇದ್ವು. ಖಂಡಿತವಾಗಿಯೂ ಇಲ್ಲ. ಎಷ್ಟೋ ರಾಜ್ಯ ಒಕ್ಕೂಟಗಳಲ್ಲಿ ಗಟ್ಟಿಯಾದ ಸ್ಥಿರವಾದ ರಾಜಕೀಯ ನಾಯಕತ್ವ ಇರಲಿಲ್ಲ ಅಥವಾ ಬೇರೂರಿದ ರಾಜಕೀಯ ಪಕ್ಷಗಳೂ ಇರಲಿಲ್ಲ. ಸಂಸ್ಥಾನಗಳ ನಡುವಿನ ಹಳೆಯ ದ್ವೇಷಗಳು, ಪ್ರಾದೇಶಿಕ ನಿಷ್ಠೆಗಳು ಈ ಏಕೀಕರಣದ ಪ್ರಕ್ರಿಯೆಗೆ ಅಡ್ಡಿ ಮಾಡಿದ್ವು. ಹೌದು, ಮೊದಲೇ ಹೇಳಿದ ಹಾಗೆ. ಹೌದು. ಜಿಲ್ಲಾ ಗಡಿಗಳು, ಹೆಡ್ಕ್ವಾರ್ಟರ್ಸ್ ಎಲ್ಲಿದೆ ಅನ್ನೋದು ಆಡಳಿತಾತ್ಮಕ ಲಾಜಿಕ್ಗಿಂತ ಹೆಚ್ಚಾಗಿ ರಾಜಕೀಯ, ಜಾತಿ ಲೆಕ್ಕಾಚಾರಗಳ ಮೇಲೆ ನಿರ್ಧಾರ ಆಗ್ತಿತ್ತು. ಮೆನನ್ ಅವರೇ ಒಪ್ಕೊಳ್ತಾರೆ, ಇದು ಪೂರ್ತಿ ಯಶಸ್ಸು ಕಾಣಲಿಲ್ಲ, ಭಾಗಶಃ ಯಶಸ್ಸು ಅಂತ. ಹೌದು. ಕಂದಾಯ ಆಡಳಿತ, ಭೂದಾಖಲೆಗಳ ನಿರ್ವಹಣೆ, ಕಾನೂನು ಸುವ್ಯವಸ್ಥೆ ಪಾಲನೆ ಇಂಥ ಕೆಲವು ಬಹಳ ಮುಖ್ಯವಾದ ಕೆಲಸಗಳು ಎಷ್ಟೋ ಕಡೆ ದುರ್ಬಲವಾಗಿಯೇ ಉಳಿದ್ವು ಅಂತ ಅವರೇ ಹೇಳ್ತಾರೆ. ಇದಕ್ಕೆ ಕಾರಣಗಳು ಹಲವು. ಭ್ರಷ್ಟಾಚಾರ, ಸ್ವಜನ ಪಕ್ಷಪಾತ, ಮಂತ್ರಿಗಳಲ್ಲೇ ರಾಜಕೀಯ ಭಿನ್ನಾಭಿಪ್ರಾಯಗಳು. ಉದಾಹರಣೆಗೆ, ವಿಂಧ್ಯ ಪ್ರದೇಶದಲ್ಲಿ ಒಬ್ಬ ಮಂತ್ರಿಯೇ ಲಂಚ ತಗೊಳ್ತಿದ್ದ ಅಂತ ಕೇಸಾಗಿತ್ತು. ಕೆಲವು ಮಂತ್ರಿಗಳು ತಮ್ಮ ಒಕ್ಕೂಟವನ್ನ ಬೇಗ ಬೇಗ ಪ್ರಾಂತ್ಯಗಳ ಮಟ್ಟಕ್ಕೆ ತರಬೇಕು ಅನ್ನೋ ಆತ್ರದಲ್ಲಿ ತಮ್ಮ ಪ್ರದೇಶ ಎಷ್ಟು ಹಿಂದುಳಿದಿದೆ ಅನ್ನೋ ವಾಸ್ತವವನ್ನೇ ಮರ್ತುಬಿಟ್ರು. ಇದರಿಂದ ಒಂಥರ ವಿಚಿತ್ರ ವಿರೋಧಾಭಾಸಗಳು ಉಂಟಾದ್ವು. ಉದಾಹರಣೆಗೆ, ಒಕ್ಕೂಟಗಳಲ್ಲಿದ್ದ ಕಡಿಮೆ ಅರ್ಹತೆಯ ನೌಕರರು ಪ್ರಾಂತ್ಯಗಳ ನೌಕರರಷ್ಟೇ ಸಂಬಳ ಬೇಕು ಅಂತ ಕೇಳ್ತಿದ್ರು. ಆದ್ರೆ ಅದೇ ಸಮಯದಲ್ಲಿ ತಮ್ಮ ರಾಜ್ಯ ಹಿಂದುಳಿದಿದೆ ಅಂತ ಹೇಳಿ ಕೆಲ್ಸದ ಗುಣಮಟ್ಟದ ಮಾನದಂಡಗಳನ್ನ ಕಡಿಮೆ ಮಾಡಬೇಕು ಅಂತ ಒತ್ತಾಯ ಮಾಡ್ತಿದ್ರು. ಹಣಕಾಸು ಏಕೀಕರಣ ಆಡಳಿತಾತ್ಮಕ ಏಕೀಕರಣದಷ್ಟೇ ಅಥವಾ ಅದಕ್ಕಿಂತ ಸ್ವಲ್ಪ ಹೆಚ್ಚೇ ಕಾಂಪ್ಲೆಕ್ಸ್ ಆಗಿದ್ದು ಹಣಕಾಸಿನ ಏಕೀಕರಣ. ಇದು ಕೂಡ ಅಷ್ಟೇ ಮುಖ್ಯವಾಗಿತ್ತು. ಖಂಡಿತವಾಗಿ. ಆಗಸ್ಟ್ 15, 1947ಕ್ಕಿಂತ ಮೊದಲು ಸಂಸ್ಥಾನಗಳಿಗೆ ಆರ್ಥಿಕವಾಗಿ ಬಹುತೇಕ ಸಂಪೂರ್ಣ ಸ್ವಾತಂತ್ರ್ಯ ಇತ್ತು. ತಮ್ಮದೇ ಬಜೆಟ್, ತೆರಿಗೆ ಪದ್ಧತಿ, ಕೆಲವೊಮ್ಮೆ ತಮ್ಮದೇ ಕರೆನ್ಸಿ ಕೂಡ ಇತ್ತು. ಹೌದಲ್ವಾ? ಇದರಿಂದ ನೂರಾರು ತರಹದ ಕಸ್ಟಮ್ ಸುಂಕಗಳು, ಅಬ್ಕಾರಿ ಸುಂಕಗಳು, ಆಂತರಿಕ ಸಾರಿಗೆ ಸುಂಕಗಳ ಒಂದು ಜಾಲವೇ ಇತ್ತು. ಇದು ಇಡೀ ದೇಶದಾದ್ಯಂತ ಸರಕು, ಸೇವೆಗಳ ಓಡಾಟಕ್ಕೆ ಅಂದ್ರೆ ವ್ಯಾಪಾರ ವಹಿವಾಟಿಗೆ ದೊಡ್ಡ ಅಡ್ಡಿಯಾಗಿತ್ತು. ಅಷ್ಟೇ ಅಲ್ಲ, ಸಂಸ್ಥಾನಗಳ ಆರ್ಥಿಕ ಸ್ಥಿತಿ, ಅವುಗಳ ಆದಾಯ, ಖರ್ಚು ಇದರಲ್ಲಿ ಸಿಕ್ಕಾಪಟ್ಟೆ ವ್ಯತ್ಯಾಸಗಳಿದ್ವು. ಇದನ್ನ ಸರಳವಾಗಿ ಹೇಳೋದಾದ್ರೆ, ಬೇರೆ ಬೇರೆ ಖಾಸಗಿ ಕಂಪನಿಗಳನ್ನ ಒಂದೇ ದೊಡ್ಡ ಕಂಪನಿಯಾಗಿ ವಿಲೀನಗೊಳಿಸಿದ ಹಾಗೆ.
ಎಲ್ಲರ ಅಕೌಂಟಿಂಗ್, ಸಂಬಳ, ಲಾಭಾಂಶ ನೀತಿ ಎಲ್ಲ ಬೇರೆ ಬೇರೆ ಇರುತ್ತೆ. ಅವೆಲ್ಲವನ್ನು ಒಂದೇ ಸಿಸ್ಟಮ್ಗೆ ತರೋದು ದೊಡ್ಡ ಚಾಲೆಂಜ್. ಆದರೆ ಆರಂಭದಲ್ಲಿ ಭಾರತ ಸರ್ಕಾರ ಸಂಸ್ಥಾನಗಳನ್ನು ಸೇರಿಸಿಕೊಳ್ಳುವಾಗ ಹಣಕಾಸಿನ ವಿಷಯವನ್ನ ಯಾಕೆ ಅಷ್ಟಾಗಿ ಎತ್ತಲಿಲ್ಲ? ಅದು ಒಂಥರ ಸ್ಟ್ರಾಟಜಿಕ್ ಮೂವ್ ಆಗಿತ್ತು. ಮುಖ್ಯವಾಗಿ ರಕ್ಷಣೆ, ವಿದೇಶಾಂಗ ವ್ಯವಹಾರ, ಸಂವಹನ ಇದರ ಮೇಲೆ ಮಾತ್ರ ಗಮನ ಕೊಟ್ಟು ಆದಷ್ಟು ಬೇಗ ರಾಜಕೀಯವಾಗಿ ಎಲ್ಲರನ್ನೂ ಒಗ್ಗೂಡಿಸೋದು ಮೊದಲ ಆದ್ಯತೆಯಾಗಿತ್ತು. ಸರಿ. ಹಣಕಾಸಿನಂತಹ ಕಷ್ಟದ ವಿಷಯವನ್ನ ಎತ್ತಿದ್ರೆ ಮಾತುಕತೆ ಲೇಟ್ ಆಗ್ಬಹುದು ಅಥವಾ ಫೇಲ್ ಆಗ್ಬಹುದು ಅನ್ನೋ ಭಯ ಇತ್ತು. ಜೊತೆಗೆ ಸಂಸ್ಥಾನಗಳು ತಮ್ಮ ಹಣಕಾಸಿನ ಅಧಿಕಾರ ಬಿಟ್ಟುಕೊಡೋಕೆ ಸುಲಭವಾಗಿ ಒಪ್ಪುತ್ತಿರಲಿಲ್ಲ. ಈ ಹಣಕಾಸಿನ ಗೊಂದಲವನ್ನ ಬಗೆಹರಿಸೋಕೆ ಒಂದು ಸಿಸ್ಟಮ್ಯಾಟಿಕ್ ದಾರಿ ಬೇಕಿತ್ತು. ಆಗ ಬಂದಿದ್ದೇ ಸರ್ಕಾರ್ ಸಮಿತಿ 1947 ಅಲ್ವಾ? ಹೌದು. ಈ ಸವಾಲನ್ನ ಎದುರಿಸೋಕೆ ಸಂವಿಧಾನ ಸಭೆ ನಳಿನಿ ರಂಜನ್ ಸರ್ಕಾರ್ ಅವರ ನೇತೃತ್ವದಲ್ಲಿ ಈ ಸಮಿತಿಯನ್ನ ಸ್ಥಾಪಿಸಿತು. ಅದು ಕೆಲವು ಮುಖ್ಯ ಶಿಫಾರಸುಗಳನ್ನ ಮಾಡಿತು. ಉದಾಹರಣೆಗೆ, ಎಲ್ಲಾ ರಾಜ್ಯಗಳಲ್ಲೂ ಒಂದೇ ಥರದ ತೆರಿಗೆಯನ್ನ ತಕ್ಷಣ ಜಾರಿ ಮಾಡದೆ 15 ವರ್ಷ ಮುಂದೂಡೋದು, 10 ವರ್ಷದಲ್ಲಿ ಆಂತರಿಕ ಕಸ್ಟಮ್ ಸುಂಕಗಳನ್ನ ನಿಧಾನವಾಗಿ ತೆಗೆದುಹಾಕೋದು, ಆದಾಯ ತೆರಿಗೆಯನ್ನ ಎಲ್ಲಾ ರಾಜ್ಯಗಳಿಗೂ ವಿಸ್ತರಿಸೋದು ಹೀಗೆ. ಆದ್ರೆ ಈ ಸಮಿತಿ ಕೆಲಸ ಮಾಡಿದ್ದು ಸಂಸ್ಥಾನಗಳು ತಮ್ಮ ಸಾರ್ವಭೌಮತ್ವವನ್ನ ಉಳಿಸ್ಕೊಳ್ತವೆ ಅನ್ನೋ ಊಹೆ ಮೇಲೆ. ಆದ್ರೆ ಬೇಗನೆ ಸಂಸ್ಥಾನಗಳು ಪೂರ್ತಿಯಾಗಿ ಭಾರತದ ಜೊತೆ ವಿಲೀನ ಆಗಿದ್ರಿಂದ ಈ ಸಮಿತಿಯ ಶಿಫಾರಸುಗಳು ಬಹುತೇಕ ಅಪ್ರಸ್ತುತ ಆದ್ವು. ಆಮೇಲೆ ಬಂದಿದ್ದು ವಿ.ಟಿ. ಕೃಷ್ಣಮಾಚಾರಿ ಸಮಿತಿ 1948-49. ಇದು ಹೆಚ್ಚು ಪರಿಣಾಮಕಾರಿಯಾಗಿತ್ತಾ? ಹೌದು. ಆ ವಿ.ಟಿ. ಕೃಷ್ಣಮಾಚಾರಿ ಅವರ ಅಧ್ಯಕ್ಷತೆಯ ಭಾರತೀಯ ರಾಜ್ಯಗಳ ಹಣಕಾಸು ವಿಚಾರಣಾ ಸಮಿತಿ ಇದೆಯಲ್ಲ, ಅದು ಹೆಚ್ಚು ವಾಸ್ತವಿಕವಾದ, ಸಮಗ್ರವಾದ, ಪೂರ್ಣ ಏಕೀಕರಣದ ಮಾದರಿಯನ್ನ ರೂಪಿಸಿತು. ಅದರ ಮುಖ್ಯ ತತ್ವಗಳು ಹೀಗಿದ್ವು: ಫೆಡರಲ್ ವ್ಯವಸ್ಥೆಗೆ ಕೊಡುಗೆ ಕೊಡುವುದರಲ್ಲೂ ಲಾಭ ಪಡೆಯೋದರಲ್ಲೂ ಸಮಾನತೆ ಇರಬೇಕು. ಈ ಏಕೀಕರಣ ಅಂದ್ರೆ ಒಂದು ರಾಜ್ಯ ಇನ್ನೊಂದನ್ನ ವಶಪಡಿಸ್ಕೊಳ್ಳೋದಲ್ಲ, ಬದಲಿಗೆ ಎಲ್ಲರೂ ತಮ್ಮ ಸಂಪನ್ಮೂಲಗಳನ್ನ ಒಟ್ಟುಗೂಡಿಸೋದು, ಪೂಲಿಂಗ್ ಅಂತ ಪರಿಗಣಿಸಬೇಕು. ಕೇಂದ್ರ ಸರ್ಕಾರದ ವ್ಯಾಪ್ತಿಗೆ ಬರೋ ಆದಾಯ ಮೂಲಗಳು, ಉದಾಹರಣೆ ಆದಾಯ ತೆರಿಗೆ, ಕಸ್ಟಮ್ಸ್, ಅಬಕಾರಿ ಮೇಲೆ ಪೂರ್ತಿಯಾಗಿ ಕೇಂದ್ರ ಸರ್ಕಾರದ ಕಂಟ್ರೋಲ್ ಇರಬೇಕು. ಮತ್ತೆ ಈ ಬದಲಾವಣೆಯಿಂದ ರಾಜ್ಯಗಳಿಗೆ ಆದಾಯ ನಷ್ಟ ಆದ್ರೆ ಅದನ್ನ ಸರಿದೂಗಿಸೋಕೆ ನಿರ್ದಿಷ್ಟ ಕಾಲದವರೆಗೆ ಪರಿವರ್ತನಾ ಪರಿಹಾರ, ಟ್ರಾನ್ಸಿಷನಲ್ ಕಾಂಪೆನ್ಸೇಷನ್ ಕೊಡಬೇಕು. ಇದರ ಇಂಪ್ಲಿಮೆಂಟೇಷನ್ ಹೇಗ್ ನಡೀತು? ನಿಜವಾದ ಸವಾಲು ಅಲ್ಲಿತ್ತಲ್ವೇ? ಕೇಂದ್ರ ಸರ್ಕಾರ ಏಪ್ರಿಲ್ 1950ರಿಂದ ರೈಲ್ವೆ, ಪೋಸ್ಟ್ ಮತ್ತು ಟೆಲಿಗ್ರಾಫ್, ಆದಾಯ ತೆರಿಗೆ, ಕಸ್ಟಮ್ಸ್ ಮತ್ತು ಸೆಂಟ್ರಲ್ ಎಕ್ಸೈಸ್, ಏವಿಯೇಷನ್, ಬ್ರಾಡ್ಕಾಸ್ಟಿಂಗ್, ಅಕೌಂಟ್ಸ್ ಮತ್ತು ಆಡಿಟ್, ಕರೆನ್ಸಿ ಈ ಎಲ್ಲದರ ಆಡಳಿತ ಮತ್ತು ಆದಾಯ ಸಂಗ್ರಹಣೆಯ ಪೂರ್ತಿ ಜವಾಬ್ದಾರಿಯನ್ನ ತಗೊಳ್ತು. ಆದಾಯ ತೆರಿಗೆ ವಿಷಯದಲ್ಲಿ ಎಲ್ಲಾ ರಾಜ್ಯಗಳಾದ್ಯಂತ ಒಂದೇ ರೀತಿ ತರೋದನ್ನ ಮುಂದಿನ 5 ವರ್ಷಗಳಲ್ಲಿ ಹಂತವಾಗಿ ಮಾಡಿದ್ರು. ರಾಜ್ಯಗಳಿಗೆ ಆದಾಯ ನಷ್ಟ ಆಯ್ತಲ್ಲ, ಅದಕ್ಕೆ ರೆವಿನ್ಯೂ ಗ್ಯಾಪ್ ಗ್ರಾಂಟ್ಸ್ ಮೂಲಕ ಅಥವಾ ಕೇಂದ್ರದ ತೆರಿಗೆಗಳಲ್ಲಿ ಹೆಚ್ಚಿನ ಪಾಲು ಕೊಡುವ ಮೂಲಕ ತುಂಬಿಕೊಟ್ರು. ಅಷ್ಟೇ ಅಲ್ಲ, ಕೇಂದ್ರ ಸರ್ಕಾರ ಹಿಂದಿನ ರಾಜರುಗಳಿಗೆ ಕೊಡಬೇಕಾಗಿದ್ದ ರಾಜಧನಗಳ ಪ್ರಿವಿ ಪರ್ಸೆಸ್ ಭಾರವನ್ನು ಹೊತ್ತುಕೊಳ್ತು. ಕೆಲವು ಮುಖ್ಯ ರಾಜ್ಯಗಳಿಗೆ ಅವುಗಳ ಆದಾಯ ನಷ್ಟ ಸರಿದೂಗಿಸೋಕೆ ದೊಡ್ಡ ಮೊತ್ತದ ಹೆಚ್ಚುವರಿ ವಾರ್ಷಿಕ ಅನುದಾನಗಳನ್ನ ನೀಡಿದ್ರು. ಉದಾಹರಣೆಗೆ ತಿರುವಾಂಕೂರ್, ಕೊಚ್ಚಿನ್, ಮೈಸೂರು, ಹೈದರಾಬಾದ್ ಮತ್ತು ಸೌರಾಷ್ಟ್ರ. ಮೊದಲ ಹಣಕಾಸು ಆಯೋಗದ ಪಾತ್ರವೇನಿತ್ತು ಅದರಲ್ಲಿ? ಬೇಕು ಅಂತ ಪರಿಶೀಲಿಸಿತು. ಇದು ಆಗ ಭಾಗ ಬಿ ರಾಜ್ಯಗಳು ಅಂತ ಕರಿತಿದ್ವಲ್ಲ, ಆ ಹಿಂದಿನ ಸಂಸ್ಥಾನಗಳಿಗೆ ಸಂವಿಧಾನದ 275ನೇ ವಿಧಿ ಅಡಿಯಲ್ಲಿ ಹೆಚ್ಚುವರಿ ಅನುದಾನಗಳನ್ನ ಶಿಫಾರಸು ಮಾಡಿತು. ಉದಾಹರಣೆಗೆ ತಿರುವಾಂಕೂರು, ಕೊಚ್ಚಿನ್ಗೆ ವರ್ಷಕ್ಕೆ 45 ಲಕ್ಷ ರೂಪಾಯಿ. ಆಯೋಗದ ಪರಿಶೀಲನೆಯಿಂದ ಒಂದು ಇಂಟ್ರೆಸ್ಟಿಂಗ್ ವಿಷಯ ಗೊತ್ತಾಯ್ತು ನೋಡಿ. ಏನು? ಹೆಚ್ಚಿನ ರಾಜ್ಯಗಳ ಒಕ್ಕೂಟಗಳಲ್ಲಿ ಹೊಸ ವ್ಯವಸ್ಥೆ ಅಡಿಯಲ್ಲಿ ಅವರಿಗೆ ಸಿಕ್ತಿದ್ದ ಆದಾಯ ತೆರಿಗೆ ಮತ್ತು ಅಬಕಾರಿ ಸುಂಕಗಳ ಪಾಲು ಹಳೆ ಒಪ್ಪಂದಗಳ ಅಡಿಯಲ್ಲಿ ಗ್ಯಾರಂಟಿ ಮಾಡಿದ್ದ ರೆವೆನ್ಯೂ ಗ್ಯಾಪ್ ಗ್ರಾಂಟ್ಗಿಂತ ಹೆಚ್ಚಾಗಿತ್ತು. ಓ, ಹಾಗಾದ್ರೆ ಹಣಕಾಸಿನ ಏಕೀಕರಣದಿಂದ ಲಾಭವೇ ಆಗಿತ್ತು ಅವರಿಗೆ? ಹೌದು, ಬಹಳಷ್ಟು ಕಡೆ. ಆಯೋಗ ಈ ವ್ಯತ್ಯಾಸಗಳನ್ನ ಸರಿಪಡಿಸೋಕೆ ನಿರ್ದಿಷ್ಟ ಶಿಫಾರಸುಗಳನ್ನ ಮಾಡಿತು. ಒಟ್ನಲ್ಲಿ ಮೊದಲ ಹಣಕಾಸು ಆಯೋಗದ ಕೆಲಸ ಹಿಂದಿನ ಸಂಸ್ಥಾನಗಳು ಭಾರತೀಯ ಒಕ್ಕೂಟದ ಜೊತೆ ಒಂದು ಸ್ಥಿರವಾದ, ನ್ಯಾಯಯುತವಾದ ಹಣಕಾಸು ಸಂಬಂಧ ಹೊಂದುವಂತೆ ಮಾಡಿತು. ಇನ್ನು ಆರ್ಥಿಕ ಯೋಜನೆ ಮತ್ತು ಅಭಿವೃದ್ಧಿ ಸಹಾಯದ ಬಗ್ಗೆ, ಹಿಂದುಳಿದ ಪ್ರದೇಶಗಳ ಅಭಿವೃದ್ಧಿಗೆ ಇದು ಮುಖ್ಯವಾಗಿತ್ತಲ್ವೇ? ಹೌದು,
ಭಾರತೀಯ ಒಕ್ಕೂಟಕ್ಕೆ ಸೇರಿದ ಮೇಲೆ ಈ ಹಿಂದಿನ ಸಂಸ್ಥಾನಗಳು ಭಾಗ ಬಿ ರಾಜ್ಯಗಳು ಭಾರತದ ರಾಷ್ಟ್ರೀಯ ಪಂಚವಾರ್ಷಿಕ ಯೋಜನೆಗಳ ಭಾಗವಾದವು. ಇದರಿಂದ ಅವು ಕೇಂದ್ರ ಸರ್ಕಾರದಿಂದ ಯೋಜನೆಗಳನ್ನ ಮಾಡೋಕೆ, ಹಣಕಾಸು ಮತ್ತು ಟೆಕ್ನಿಕಲ್ ಸಹಾಯ ಪಡೆಯೋಕೆ ಅರ್ಹವಾದವು. ಸಾಮಾನ್ಯ ಯೋಜನಾ ಸಹಾಯ ಜೊತೆಗೆ ಸೌರಾಷ್ಟ್ರ, ರಾಜಸ್ಥಾನದಂತಹ ಕೆಲವು ರಾಜ್ಯಗಳಿಗೆ ಅವುಗಳ ವಿಶೇಷ ಭೌಗೋಳಿಕ ಆರ್ಥಿಕ ಪರಿಸ್ಥಿತಿಗಳಿಂದಾಗಿ, ಉದಾಹರಣೆಗೆ ಬರಗಾಲ ಪ್ರದೇಶ, ಗಡಿ ಪ್ರದೇಶ, ಹೆಚ್ಚುವರಿ ನೆರವು ನೀಡಲಾಯಿತು. ಹೌದು. ಸೌರಾಷ್ಟ್ರ, ರಾಜಸ್ಥಾನ, ಮಧ್ಯಭಾರತ ಮತ್ತು ಪೆಪ್ಸು ಒಕ್ಕೂಟಗಳ ವಿಲೀನ ಒಪ್ಪಂದಗಳಲ್ಲಿ ಕೇಂದ್ರದಿಂದ ಅಭಿವೃದ್ಧಿಗೆ ವಿಶೇಷ ಹಣಕಾಸು ಮತ್ತು ತಾಂತ್ರಿಕ ಸಹಾಯ ಕೊಡ್ತೀವಿ ಅಂತ ಭರವಸೆಯೂ ಕೊಟ್ಟಿದ್ರು. ಈ ಭರವಸೆ ಈಡೇರಿಸೋಕೆ ನೇಮಕವಾದ ಎನ್.ವಿ. ಗಾಡ್ಗಿಲ್ ಸಮಿತಿ ಈ 4 ಒಕ್ಕೂಟಗಳಿಗೆ ಒಟ್ಟು 8 ಕೋಟಿ ರೂಪಾಯಿಗಳ ಹೆಚ್ಚುವರಿ ಸಹಾಯವನ್ನ ಶಿಫಾರಸ್ ಮಾಡಿತು. ಮುಕ್ತಾಯ. ಸರಿ, ಹಾಗಾದ್ರೆ ಇದೆಲ್ಲದರ ಒಟ್ಟು ಫಲಿತಾಂಶ ಏನು? ಈ ದೊಡ್ಡ ಆಡಳಿತಾತ್ಮಕ ಮತ್ತು ಹಣಕಾಸಿನ ಕ್ರೋಢೀಕರಣದ ಪ್ರಯತ್ನಗಳು ಕೊನೆಗೆ ಎಷ್ಟು ಯಶಸ್ವಿಯಾದವು? ಸ್ವತಃ ವಿ.ಪಿ. ಮೆನನ್ ಅವರೇ ಹೇಳೋ ಹಾಗೆ ಇದೊಂದು ಮಿಶ್ರ ಯಶಸ್ಸು. ಅಂದ್ರೆ ಪೂರ್ತಿ ಯಶಸ್ಸು ಅಂತ ಹೇಳೋಕ್ಕಾಗಲ್ಲ, ಆದ್ರೆ ವಿಫಲನೂ ಅಲ್ಲ. 1950ರ ಹೊತ್ತಿಗೆ ಒಂದು ಮೂಲಭೂತ ಆಡಳಿತಾತ್ಮಕ ಮತ್ತು ಹಣಕಾಸಿನ ಚೌಕಟ್ಟು ಖಂಡಿತ ಬಂತು. ಇದು ಮುಂದೆ ಹೊಸ ಸಂವಿಧಾನದ ಅಡಿಯಲ್ಲಿ ಈ ಕ್ರೋಢೀಕರಣವನ್ನ ಮುಂದುವರಿಸೋಕೆ ಒಂದು ಗಟ್ಟಿ ಅಡಿಪಾಯವನ್ನ ಹಾಕಿಕೊಡ್ತು. ಅಷ್ಟೇ ಮುಖ್ಯವಾಗಿ, ನೂರಾರು ಸಂಸ್ಥಾನಗಳ ರಾಜಕೀಯ ಅಧಿಕಾರ ಹೋದಾಗ ಆಡಳಿತ ಕುಸಿದು ಹೋಗಿ ಅವ್ಯವಸ್ಥೆ ಆಗ್ಬಹುದಾಗಿತ್ತು. ಅದನ್ನ ತಪ್ಪಿಸಲಾಯಿತು. ಹೌದು, ಅದು ದೊಡ್ಡ ವಿಷಯ. ಈ ಇಡೀ ಪ್ರಕ್ರಿಯೆಯಲ್ಲಿ ಜಿಲ್ಲೆ ಅನ್ನೋದು ಆಡಳಿತದ ಅತಿ ಮುಖ್ಯ ಘಟಕವಾಗಿ ಹೊರಹೊಮ್ಮಿತು. ಮತ್ತೆ ಅಖಿಲ ಭಾರತ ಸೇವೆಗಳಾದ ಐಎಎಸ್ ಮತ್ತು ಐಪಿಎಸ್ ಬೇರೆ ಬೇರೆ ರಾಜ್ಯಗಳಲ್ಲಿದ್ದ ಬೇರೆ ಬೇರೆ ಕೇಡರ್ಗಳನ್ನ ಒಂದುಗೂಡ್ಸೋಕೆ, ಆಡಳಿತದಲ್ಲಿ ಪ್ರೊಫೆಷನಲಿಸಂ ತರೋಕೆ ಮತ್ತೆ ಕೆಪಾಸಿಟಿ ಬಿಲ್ಡ್ ಮಾಡೋಕೆ ಬಹಳ ಮುಖ್ಯ ಪಾತ್ರ ವಹಿಸಿದ್ವು. ಇದರ ಪರಿಣಾಮಗಳು, ಇದರ ಪರಂಪರೆ ಇವತ್ತಿಗೂ ಇದೆಯಾ? ವ್ಯವಸ್ಥೆ, ಸಿಬ್ಬಂದಿ ನಿರ್ವಹಣೆ, ಈ ತರಹದ ನೆಲಮಟ್ಟದ ವಿಷಯಗಳನ್ನ ಹೇಗೆ ಸರಿ ಮಾಡ್ತಾರೆ ಅನ್ನೋದ್ರ ಮೇಲೆ ಆ ಪ್ರಾದೇಶಿಕ ಏಕೀಕರಣದ ನಿಜವಾದ ಯಶಸ್ಸು ನಿಂತಿರುತ್ತೆ. ನಿಜ. ನಾವು ಇವತ್ತು ನೋಡೋ ಕೇಂದ್ರ ರಾಜ್ಯ ಸಂಬಂಧಗಳಲ್ಲಿನ ಕೆಲವು ಟೆನ್ಷನ್ಗಳು ಮತ್ತೆ ಭಾರತದ ಬೇರೆ ಬೇರೆ ರಾಜ್ಯಗಳ ನಡುವೆ ಇರೋ ಅಭಿವೃದ್ಧಿಯ ಅಸಮಾನತೆಗಳಿದೆಯಲ್ಲ, ಅದರ ಮೂಲವನ್ನ ಸ್ವಲ್ಪ ಮಟ್ಟಿಗೆ ಈ ಆರಂಭಿಕ ಏಕೀಕರಣ ಪ್ರಕ್ರಿಯೆಯ ಅಪೂರ್ಣ ಅಡಿಪಾಯಗಳಲ್ಲಿ ನಾವು ಕಾಣಬಹುದು. ಇದು ನಿಜಕ್ಕೂ ಬಹಳ ಆಳವಾದ ಮತ್ತು ಬಹು ಮುಖ್ಯವಾದ ವಿಷಯ. ಸಂಸ್ಥಾನಗಳ ಆಡಳಿತಾತ್ಮಕ ಮತ್ತು ಹಣಕಾಸಿನ ಏಕೀಕರಣದ ಈ ಕಷ್ಟದ, ಸವಾಲಿನ ಪ್ರಕ್ರಿಯೆ ಇವತ್ತಿನ ಭಾರತದ ಆಡಳಿತ ಮತ್ತು ರಾಜಕೀಯ ವ್ಯವಸ್ಥೆ ಮೇಲೆ ಹೇಗೆ ತನ್ನ ಪ್ರಭಾವವನ್ನು ಬೀರುತ್ತಲೇ ಇದೆ ಎನ್ನುವುದು ಗಮನಿಸಬೇಕಾದ ಅಂಶ. ಕೇಳುಗರಿಗೆ ಯೋಚಿಸೋಕೆ ಒಂದು ಕೊನೆಯ ಪ್ರಶ್ನೆ. ಈ ಏಕೀಕರಣದ ಸಮಯದಲ್ಲಿ ಮಾಡಿದ ಆಯ್ಕೆಗಳು, ಜಿಲ್ಲಾ ಗಡಿಗಳನ್ನ ಹೇಗೆ ಎಳೆಯಲಾಯಿತು, ಆಡಳಿತಾತ್ಮಕ ಕೇಡರ್ಗಳನ್ನ ಹೇಗೆ ಕಟ್ಟಲಾಯಿತು, ಹಣಕಾಸು ವ್ಯವಸ್ಥೆಗಳನ್ನ ಹೇಗೆ ಒಂದೇ ರೀತಿ ತರಲಾಯಿತು, ಇದೆಲ್ಲವೂ ಇವತ್ತಿನ ಆಡಳಿತದ ದಕ್ಷತೆ, ಪ್ರಾದೇಶಿಕ ಅಸಮಾನತೆಗಳು ಮತ್ತು ಸ್ಥಳೀಯ ಅಸ್ಮಿತೆಗಳ ಬಗ್ಗೆ ನಡೀತಿರೋ ಚರ್ಚೆಗಳ ಮೇಲೆ ಹೇಗೆ ಪ್ರಭಾವ ಬೀರುತ್ತಿದೆ. ಆ ಆರಂಭದ ಏಕರೂಪತೆ ತರಬೇಕು ಅನ್ನೋ ಪ್ರಯತ್ನ ಮತ್ತು ಸ್ಥಳೀಯ ವಾಸ್ತವ್ಯತೆಗಳು, ವೈವಿಧ್ಯತೆಗಳ ನಡುವಿನ ಆ ಒಂದು ಸೆಳೆತ, ಅದು ಇವತ್ತಿಗೂ ಪ್ರಸ್ತುತವೇ. ಇದನ್ನ ಯೋಚಿಸ್ಬೇಕು.